ಓಕೆ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು SSLC ವಿದ್ಯಾರ್ಥಿಗಳಿಗಾಗಿ 2023-24ನೇ ಸಾಲಿಗಾಗಿ ನೀಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ವಿ. ಇಲ್ಲಿವರೆಗೂ ಕೂಡ ನಾವು 2023-24ನೇ ಸಾಲಿನ SSLC ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಇಲ್ಲಿವರೆಗೆ 36 ಪ್ರಶ್ನೆಗಳವರೆಗೆ ನಾವು ಪರಿಹಾರಗಳನ್ನು ಕಂಡುಕೊಂಡಿದ್ದೀವಿ. ಸ್ನೇಹಿತರೆ, ಇವತ್ತು 36ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ. ಅದು ಕೂಡ ತ್ರಿಕೋನಮಿತಿ ಅನ್ವಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಇದೆ. ಏನಿದೆ ಅಂತ ನೋಡ್ಕೊಂಡು ಬರೋಣ. ತ್ರಿಭುಜ ABCಯಲ್ಲಿ AD ಲಂಬ BC ಆಗಿದೆ. AD ಲಂಬ BC ಆಗಿದೆ. ತ್ರಿಭುಜ ABC = 60. ತ್ರಿಭುಜ ಕೋನ್ ABC = 60, ಕೋನ್ ACB 30 ಮತ್ತು BC = 36 ಸೆಂಟಿಮೀಟರ್ ಆದ್ರೆ AB AC AD ಗಳನ್ನ ಕಂಡುಹಿಡ್ರಿ. ಇದು ಎಷ್ಟೈತೆ ಅಂತ ಹೇಳ್ರಿ? 36 ಸೆಂಟಿಮೀಟರ್ ಅಂತ ಹೇಳ. ಓಕೆ, ಹಂಗ ನಮ್ಗೆ ಬೇಕಾಗಿರೋದು ಯಾವ್ದಾದ್ರಿ? AD. ಹಂಗಾರೆ ಕೊಟ್ಟಂತ ಡೇಟಾ ಬರ್ಕೊಳ್ಳೋಣ. ಏನಂತ ಹೇಳ್ರಿ? ತ್ರಿಭುಜ ABCಯಲ್ಲಿ AD ಲಂಬ BC, ಓಕೆ, ಕೋನ್ ABC = 60, ಕೋನ್ ACB = 30 ಡಿಗ್ರಿ, ಆಮೇಲೆ BC = 36 ಸೆಂಟಿಮೀಟರ್. ಇಷ್ಟು ಡೇಟಾ ಕೊಟ್ಟಾರ. ಹಂಗಾರ ನಾವು AD, AB, AD ಮತ್ತು ಏನು AC ಗಳನ್ನ ಯಾವ ವಿಧಾನದಿಂದ ಕಂಡುಹಿಡಿಬಹುದು ಅನ್ನೋದನ್ನ ಅರ್ಥಕೊಳ್ಳೋಣ. ನೋಡಿ, ಇಲ್ಲಿ ಮೊದಲು ಒಂದು ತ್ರಿಭುಜ ಅಂದ ತಕ್ಷಣ 3 ಒಳಕೋನಗಳು ಗೊತ್ತಿರಬೇಕು ನಮ್ಗೆ. ಓಕೆ, ಹಂಗ ನೋಡೋಣ. ದೇರ್ಫೋರ್ BAC, ಕೋನ್ BAC ಪ್ಲಸ್ ಕೋನ್ B ಪ್ಲಸ್ ಕೋನ್ C = 180 ಡಿಗ್ರಿ. ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತದೆ. ಕೋನ್ BAC ಪ್ಲಸ್ ಕೋನ್ B ಇಲ್ಲಿ ಕೊಟ್ಟಾರ 60 ಪ್ಲಸ್ ಕೋನ್ C ಇಲ್ಲಿ ಕೊಟ್ಟಾರ 30 = 180. therefore ಕೋನ್ BAC plus 90 = 180. therefore ಕೋನ್ BAC = 180 minus 90 = 90. therefore ಕೋನ್ BAC = 90. ಅಂದ್ರೆ ಇದು 90 ಡಿಗ್ರಿ ಆಯ್ತು. ಇದು 90 ಡಿಗ್ರಿ ಆಯ್ತು. ಹಂಗಾರೆ 90 ಡಿಗ್ರಿ ಅಂದ ತಕ್ಷಣ ನಮ್ಗೆ ಅರ್ಥ ಆಗ್ತೈತಿ ತ್ರಿಕೋನಮಿತಿ ಅನ್ವಯಕ್ಕೆ ಬೇಕಾದಂತಹ ನಮ್ಗೆ ಕೆಲವೊಂದಿಷ್ಟು ತ್ರಿಕೋನಮಿತಿಯ ಅನುಪಾತಗಳನ್ನು ನಾವು ಕಂಡುಕೊಳ್ಬೇಕು. ಅನುಪಾತಗಳ ಸಹಾಯದಿಂದ ಇವುಗಳನ್ನ ಕಂಡುಹಿಡಿಬೇಕು. ಹಂಗಾರೆ ಮೊದಲೇ ಅನುಪಾತ ಯಾವುದರಿಂದ ನಾವು ಕಂಡುಹಿಡಿಬಹುದು? ನಾನೀಗ ಮೊದಲ BAC, ತ್ರಿಭುಜ BAC ಯಲ್ಲಿ ತ್ರಿಭುಜ BAC ಅಂತೇಳಿ ಒಂದು ಲಂಬಕೋನ ತ್ರಿಭುಜ ಅನ್ಕೊಂಡ್ರ ನನಗೆ ಆಲ್ರೆಡಿ BC ಗೊತ್ತೈತಿ. ನಾನು ಏನ್ ಕಂಡುಹಿಡಿಬೇಕಾಯ್ತಿ? AB ಅನ್ನ ಕಂಡುಹಿಡಿಬಹುದು. ನಾನು AB ನ ಕಂಡುಹಿಡಿಬಹುದು, AC ನ ಕಂಡುಹಿಡಿಬಹುದು. ಓಕೆ, ಯಾವ ತ್ರಿಕೋನಮಿತಿಯ ಅನುಪಾತ ತಗೊಂಡ್ರ ನಮ್ಗ ಇದು ಸಿಗತ್ತ ಅಂತ ಗೊತ್ತಿರ್ಬೇಕು. ಓಕೆ, ಹಂಗಾರೆ ನೋಡ್ರಿ ಏನ್ ಸಿಗತ್ತ? ಸೈನದ್ದು ಗೊತ್ತೈತಿ. ಓಕೆ, ಸೈನದ್ದು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಕಾಸದ ಓಕೆ, ಕಾಸ್ ಥೀಟಾ sin ಥೀಟಾ ಏನು? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಈಗ ಇದಕ್ಕ ಈ BC ಅನ್ನೋದು ವಿಕರ್ಣ ಆಗ್ತೈತಿ. ಓಕೆ, ಇದರ ಈ ಕೋನ ತಗೊಂಡ್ರ ಇದಕ್ಕೆ ಅಭಿಮುಖ ಇದಾಗತ್ತ, ಈ ಕೋನ ತಗೊಂಡ್ರ ಅಭಿಮುಖ ಇದಾಗತ್ತ. ಯಾವ್ದಾದ್ರು ಕಂಡುಹಿಡಿಬಹುದು ನಾವು. ಹಂಗಾರ sin 60 ಅನ್ನ ತಗೊಳ್ಳೋಣ. sin 60 ಡಿಗ್ರಿ sin 60 ಎಲ್ಲೇ BAC ನಲ್ಲಿ sin 60 ಅಂತಂದ್ರ ಅಭಿಮುಖ ಬಾಹು ಯಾವ್ದೈತಿ ಹೇಳ್ರಿ? AC ಐತಿ, ಡಿವೈಡೆಡ್ ಬೈ ವಿಕರ್ಣ ಯಾವ್ದೈತಿ ಹೇಳ್ರಿ? BC ಐತಿ. ಓಕೆ, ಹಂಗಾರೆ sin 60 ಅಂದ್ರೆ ನನಗೆ ಗೊತ್ತೈತಿ √3/2 = AC ನ ಕಂಡು ಹಿಡಿಬೇಕಾಗೈತಿ ಡಿವೈಡೆಡ್ ಬೈ BC ಆಲ್ರೆಡಿ 36 ಐತಿ. therefore
ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಹೇಳ್ರಿ, 36√3 is equal to 2ac ಆಗುತ್ತೆ. Therefore 36√3 divided by 2 is equal to ac. Okay, 2 ಅಜ್ಜ ಅಂದ್ರೆ therefore ac is equal to ಏನಾಗುತ್ತೆ ಹೇಳ್ರಿ, 18√3. ಹೌದಾ, 18√3 ಸೆಂಟಿಮೀಟರ್ ಆಯ್ತು. ಹಂಗಾರೆ ನೆಕ್ಸ್ಟ್ ತ್ರಿಭುಜ, ಈಗ ನಮಗೆ ಎ ಸಿ ಸಿಕ್ತು, ಬಿ ಸಿ ಸಿಕ್ತು, ಈಗ ಎರಡು ಸಿಕ್ಕು. ಈಗ ನನಗೆ ಏನಾಗಬೇಕಾಗೈತಿ, ಎ ಡಿ ಮತ್ತು ಎ ಬಿ ಬೇಕಾಗೈತಿ. ಈಗ ಮತ್ತೆ ನಾನು ಎ ಬಿ ಅನ್ನ ಕಂಡು ಹಿಡಿಬೇಕಾದಾಗ ಈ 90 ಡಿಗ್ರಿ ಅಂತಂದ್ರ ಎ ಬಿ ಯಾವಾಗ ಸಿಗತ್ತೆ ನನಗೆ ನೋಡ್ರಿ, ಪಾರ್ಶ್ವಭಾವ ಡಿವೈಡೆಡ್ ಬೈ ವಿಕರ್ಣ. ಇದಕ್ಕೆ ಪಾರ್ಶ್ವಭಾವ ಯಾವ್ದಾಗ್ತೈತಿ, ಎ ಬಿ ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಬಿ ಸಿ ನಮ್ಗೆ ಗೊತ್ತೈತಿ. therefore ತ್ರಿಭುಜ ಬಿ ಎ ಸಿ ನಲ್ಲಿ ಏನಾಗ್ತೈತಿ ನೋಡ್ರಿ, cos 60 is equal to ಏನಾಗುತ್ತೆ, ಪಾರ್ಶ್ವಬಾಹು ಅಂದ್ರೆ ಎ ಬಿ ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಬಿ ಸಿ ಈಸ್ ಈಕ್ವಲ್ ಟು cos 60 ಅಂತಂದ್ರೆ 1/2. cos ಗೊತ್ತಿಲ್ಲ ನನಗೆ, ನಾನು ಅದನ್ನ ಕಂಡು ಹಿಡ್ಕೊಂಡಿದ್ದೀನಿ. ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಂದ್ರೆ 36 ಐತಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಹೇಳ್ರಿ, ಇದನ್ನ ಈ ಕಡೆ ತಗೊಂಡ್ ಬಂದಾಗ ಇಲ್ಲಿ ಇನ್ನೊಂದು ಮಾಡ್ತೀನಿ. ಹಂಗಾರ ಎ ಬಿ ಇಸ್ ಈಕ್ವಲ್ ಟು 36 ಡಿವೈಡೆಡ್ ಬೈ 2 ಅಂತ ಆಗುತ್ತೆ. 2 ಎ ಬಿ ಇಸ್ ಈಕ್ವಲ್ ಟು 18 ಸೆಂಟಿಮೀಟರ್. ಈಗ ನನಗ ಏನೇನ್ ಸಿಕ್ಕು, ಎ ಬಿ ಎ ಸಿ ಸಿಕ್ತು, ಎ ಸಿ 18√3 ಸಿಕ್ತು, ಎ ಬಿ 18 ಸೆಂಟಿಮೀಟರ್ ಸಿಕ್ತು. ನನಗೆ ಬೇಕಾಗಿರೋದು ಎ ಡಿ. ಎ ಡಿಯನ್ನ ನಾವು ಯಾವಾಗ ನಾವು ಇದು ಕೂಡ ಲಂಬ ಅಂದಾಗ ಇದು 90 ಡಿಗ್ರಿ ಆಗುತ್ತೆ. therefore ತ್ರಿಭುಜ ಎ ಡಿ ಸಿ ನಲ್ಲಿ ಏನಾಗುತ್ತೆ ನೋಡ್ರಿ, ಎ ಡಿ ಸಿ ನಲ್ಲಿ ಇದೊಂದು ಲಂಬಕೋನ ಅಂತ ಅನ್ಕೊಂಡ್ರ ಈ ಆಂಗಲ್ 30 ಡಿಗ್ರಿ ಐತಿ. ಈ ಯಾವ ಅನುಪಾತ ತಗೊಂಡ್ರ ಎ ಡಿ ಸಿಗುತ್ತ ಅಂದ್ರ ಅಭಿಮುಖ ಬಾಹು ಮಾತ್ರ ಸಿಕ್ಕಾಗ ಮಾತ್ರ ಸಿಗ್ತೈತೆ ನನಗೆ. ಓಕೆ, ಹಂಗಾರೆ ಅಭಿಮುಖ ಬಾಹು ಯಾವ್ದಾಗುತ್ತೆ ಹೇಳ್ರಿ, ಯಾವ್ದನ್ನ ತಗೊಳ್ಬೇಕು ನಾನು, ಮತ್ತು sin 30 ತಗೊಳ್ಬೇಕು. ಅಂದ್ರ ಏನ್ ಸಿಗುತ್ತೆ ಹೇಳ್ರಿ, ಅಭಿಮುಖ ಬಾಹು ಅಂದ್ರೆ ಎ ಡಿ ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಏನಾಗುತ್ತೆ ಎ ಸಿ ಈಸ್ ಈಕ್ವಲ್ ಟು sin 30 ಅಂತಂದ್ರೆ ಅದ್ರ ವ್ಯಾಲ್ಯೂ ಆಲ್ರೆಡಿ cos 60 ಅಪೋಸಿಟ್ ಆಗ್ತೈತಿ, ಹೌದಲ್ಲ. ಹಂಗಾರೆ sin 30 is equal to 1/2 is equal to ಎ ಡಿ ಅಂದ್ರೆ ನನಗೆ ಗೊತ್ತಿಲ್ಲ. ಎ ಸಿ ಅನ್ನ ಕಂಡು ಹಿಡಿದ್ಬಿಟ್ಟಿವಿ ನಾವು, ಏನಂತ 18√3 ಅದ 18√3 ನ ಕಂಡು ಹಿಡಿದೀವಿ. therefore 18√3 ಈ ಕಡೆ ಬಂತಂದ್ರ 18√3 ಡಿವೈಡೆಡ್ ಬೈ 2 is equal to ಎ ಡಿ. ನನಗೆ ಬೇಕಾದಷ್ಟೇ ಇಟ್ಕೊಂಡು 2 ಒಂದೇ 2 9. therefore ಎ ಡಿ is equal to 9√3 ಸೆಂಟಿಮೀಟರ್. therefore ಇಲ್ಲಿ ಬರೀರಿ, therefore ಎ ಬಿ is equal to 18 ಸೆಂಟಿಮೀಟರ್, ಎ ಸಿ is equal to 18√3 ಸೆಂಟಿಮೀಟರ್, ಗೊತ್ತಲ್ಲ, ಎ ಡಿ is equal to 9√3 ಸೆಂಟಿಮೀಟರ್. ಈಗ ನಾವು ಇದ್ದಿರುವಂತ ಡಾಟಾವನ್ನು ಉಪಯೋಗಿಸಿಕೊಂಡು ತ್ರಿಕೋನಮಿತಿಯ ಯಾವ ಅನುಪಾತಗಳನ್ನ ಯಾವ ಬೆಲೆಗಳನ್ನ ಅನುಸರಿಸಿದ್ರೆ ನಮ್ಗೆ ಈ ಬಾಹುಗಳು ಸಿಗ್ತಾವು ಅಂತ ಹೇಳಂತಂದು ಗ್ಲಾನ್ಸ್ ಮಾಡ್ಕೊಂಡು ಅದರ ಮೂಲಕ ನಾವು ಈ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗ್ಬೇಕು. ಈ ರೀತಿ ಈ ಒಂದು ಲೆಕ್ಕ 4 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಕೀನಾಗಿ ಪ್ರತಿಯೊಂದು ಸ್ಟೆಪ್ಗೂ ಕೂಡ ಅಂಕ ಇರ್ತಾವು. ಹಾಗಾಗಿ ಕೀನಾಗಿ ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ಅರ್ಥ ಮಾಡಿಕೊಂಡು ಮಾಡಿದಾಗ ಮಾತ್ರ ಯಶಸ್ವಿ ಆಗ್ತದೆ ಅಂತ ಹೇಳ್ತಾ ಸ್ನೇಹಿತರೆ, ಮುಂದಿನ ಒಂದು ಸಮಸ್ಯೆ ಇಲ್ಲ, ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು, ನಮಸ್ಕಾರ.